ಇದು ಇವಾಗ ಮಂಗಳೂರಲ್ಲಿ ಹೊಸದು ರೆಸ್ಪಾನ್ಸ್ ಯಾರೆಲ್ಲ ಟೇಸ್ಟ್ ಮಾಡಿದ್ದಾರೆ ಅವರದ್ದೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ಬರ್ಗರ್ ಚಾಪ್ ಟ್ರೈ ಮಾಡಿದೆ, ಫುಲ್ ಯೂನಿಕ್ ಡಿಶ್ ಇತ್ತು. ಮೂರು ಜನ ಗೆಳೆಯರು ಸೇರಿಕೊಂಡು ತಮ್ಮ ಕೆಲಸದ ಜೊತೆಗೆ ಮಂಗಳೂರಿನ ಜನರಿಗೆ ಒಂದೊಳ್ಳೆ ಆಹಾರ ಪದಾರ್ಥವನ್ನ ನೀಡಲು ಹೊರಟಿದ್ದಾರೆ. ಅದುವೇ ಮಂಗಳೂರಿನ ಕದ್ರಿ ಪಾರ್ಕ್ ಪಕ್ಕದಲ್ಲಿ ಲೊಕೇಟ್ ಆಗಿರುವ ಟ್ರಿಲಿಷಿಯಸ್ ಝೇವ್ರೋ ಶಾಪ್. ಎಲೆ ಸೋಯಾವನ್ನು ಬಳಸಿಕೊಂಡು ಮಲೈ ಚಾಪ್ಸ್, ಅಚಾರಿ ಚಾಪ್ಸ್ ಹೀಗೆ ಮಂಗಳೂರಿನಲ್ಲಿ ಎಲ್ಲೂ ಸಿಗದ ಸೋಯಾ ಚಾಪ್ಸ್ಗಳು ಇಲ್ಲಿ ಸಿಗುತ್ತೆ. ಮುಂಬೈ ಮಹಾನಗರದಲ್ಲಿ ಸಿಗುವ ಬಗೆ ಬಗೆಯ ಖಾದ್ಯಗಳನ್ನ ಕರಾವಳಿಯ ಜನರಿಗೂ ಉಣಬಡಿಸುವ ಉದ್ದೇಶದಿಂದ ಆರಂಭಿಸಿರುವ ಈ ಕೆಫೆ ಇದೀಗ ಮಂಗಳೂರಿಗರ ಅಚ್ಚುಮೆಚ್ಚಿನ ತಾಣವಾಗಿದೆ. ನಾನು ಮರ್ಚೆಂಟ್ ನೇವಿಯಲ್ಲಿ ವರ್ಕ್ ಮಾಡೋದು. ಇವಾಗ ಅಂದರೆ ನಾವು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇರೋದು, ಫ್ರೆಂಡ್ಸ್ 3 ಜನ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರೋದು. ಇದು ಇವಾಗ ಮಂಗಳೂರಲ್ಲಿ ಹೊಸದು, ಅಂದರೆ ಸೋಯಾ ಚಾಪ್ ಇದು ಎಲ್ಲೂ ಇಲ್ಲ ಆ್ಯಕ್ಚುಲಿ. ಅಂದರೆ ಕೆಲವು ಕಡೆ ಇದೆ, ಕೆಲವು ಹೋಟೆಲ್ಸಲ್ಲಿ ಇದೆ, ಆದರೆ ಇದು ಮಾತ್ರ ಅಂತ ನಾವೇ ಸ್ಟಾರ್ಟ್ ಮಾಡಿರೋದು ಇವಾಗ. ಇದರಲ್ಲಿ ಕೆಲವು ಐಟಮ್ಸ್ ಇದೆ ನಮ್ಮದು. ಈ ಗ್ರಿಲ್ಡ್ ಲೆಜೆಂಡ್ಸ್ ಅಂತ ಮಲಾಯಿ ಚಾಪ್ ಮತ್ತು ಅದೆಲ್ಲ ಮಲಾಯಿ ಚಾಪ್, ಅಚಾರಿ ಚಾಪ್ ಎಲ್ಲ ಫೇಮಸ್ ಇದರಲ್ಲಿ. ಇದು ಅಂದರೆ ನಮ್ಮದು ಮುಂಬೈಯಲ್ಲೆಲ್ಲ ರಿಲೇಟಿವ್ಸ್ ಇದ್ದಾರೆ, ಅಂದರೆ ಅವರದ್ದು ಹೋಟೆಲ್ಸಲ್ಲೆಲ್ಲ ಈ ಐಟಮ್ಸ್ ಇದೆ. ಅಂದರೆ ನಮ್ಗೆ ಅಲ್ಲಿ ನಾವು ತಿಂದು ಟೇಸ್ಟ್ ಮಾಡಿ ಗೊತ್ತಿತ್ತು, ಹಾಗೆ ಇಲ್ಲೊಂದು ಯುನೀಕ್ ಆಗಿ ಸ್ಟಾರ್ಟ್ ಮಾಡುವಂತ ಮಾಡಿದ್ದು. ರೆಸ್ಪಾನ್ಸ್ ಯಾರೆಲ್ಲ ಟೇಸ್ಟ್ ಮಾಡಿದ್ದಾರೆ ಅವರದ್ದೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ಆದರೆ ಎಲ್ಲರೂ ಸೋಯಾ ಅಂತ ಹೇಳುವಾಗ ಸ್ವಲ್ಪ ಹೆದರ್ತಾರೆ. ಇಲ್ಲಿ ಸೋಯಾ ಬೀನ್ಸ್ ಸಿಗ್ತದಲ್ಲ, ಅದರದ್ದು ಟೇಸ್ಟೇ ಬೇರೆ, ಇದರದ್ದು ಟೇಸ್ಟೇ ಬೇರೆ. ಎಲ್ಲರೂ ಅಂದ್ಕೊಳ್ತಾರೆ ಸೋಯಾ ಅಂತ ಹೇಳುವಾಗ ಸ್ವಲ್ಪ ಇದು ಮಾಡ್ತಾರೆ. ಆದರೆ ಟೇಸ್ಟ್ ಮಾಡಿದವರದ್ದೆಲ್ಲ ಚೆನ್ನಾಗಿದೆ ರಿವ್ಯೂ. ಇವತ್ತು ನಾವು ಝೇವ್ರೋ ಚಾಪಿಗೆ ಬಂದಿದ್ದೇವೆ. ಇಲ್ಲಿ ಬರ್ಗರ್ ಚಾಪ್ ಟ್ರೈ ಮಾಡಿದೆ, ಫುಲ್ ಯೂನಿಕ್ ಡಿಶ್ ಇತ್ತು ಮತ್ತು ಫುಲ್ ಪ್ಯೂರ್ ವೆಜ್ ಇದು. ನೋಡೋಕ್ಕೆ ಎಲ್ಲ ನಾನ್ ವೆಜ್ ಅಂತ ಪ್ರಿಡಿಕ್ಟ್ ಮಾಡ್ತಾರೆ, ಬಟ್ ಪ್ಯೂರ್ ವೆಜ್. ಟೇಸ್ಟು ಚೆನ್ನಾಗಿತ್ತು. ಲೈಕ್ ಚಾಪ್ ವೈಸ್ ಲೈಕ್ ಇದು ನಾರ್ತ್ ಇಂಡಿಯನ್ ಡಿಶ್ ಕುಡ್ಲಾಡ್ ಫಸ್ಟ್ ಟೈಮ್ ಇರೋದು. ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 11 ತನಕ ಓಪನ್ ಮಾಡಿದ್ದೇವೆ. ಇದು ಪ್ಯೂರ್ ವೆಜ್. ಇಲ್ಲ, ಅವರು ಇಬ್ಬರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಒಬ್ಬರು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ವಿ. ಚೇತನ್ ಅಂತ. ನೀವು ಕೂಡ ಮಂಗಳೂರಿನ ಕದ್ರಿ ಪಾರ್ಕ್ ಕಡೆ ಬಂದ್ರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ.